ಆ ಮುಂಡೆ ಗಂಡ ಎತ್ತ ಹಾಳಾಗೋದ್ನು, ಕತ್ತಗುಡ್ಡ ಬಿಟ್ಟು ಎತ್ತ ಹಾಳಾಗೋದ್ನು. ಸಿಕ್ಕಿದ್ರೆ ಸರ್ ಮಾಡ್ಬಿಡ್ತೀವಿ. ಅವ್ರ ಅಮ್ಮಂಗ ಒಂದ್ಸರಿ ದೂರ ಸಲ್ಲಿಸ್ತೀವಿ. ಯಾರಮ್ಮ ಮನೆಯೊಳಗೆ ಯಾರಿದ್ದೀರಾ? ಬನ್ನಿ ಬನ್ನಿ. ಏನಯ್ಯ ನಿಮ್ಮ ಮನೆಯೊಳಗೆ ಇದಾರಲ್ಲ ಮತ್ತೆ ದಾಸ ಅವ್ರ ಕರಿಯಮ್ಮ. ಪೂಜಾರೆ ಏನಪ್ಪಣಿ? ಅಣ್ಣನೇ ನಮಸ್ಕರಿಸುವೇನು? ನೀನ್ ನಮಸ್ಕಾರ ಹಂಗಿರ್ಲಮ್ಮ. ನಿನ್ ಮಗ ಕತ್ತಗುಂಡೆಲ್ಲ ಬಿಟ್ಟು ಹೊಡ್ಕೊಂಡು ಬಿಟ್ಟು ಎತ್ಲ ಹೊರಟೋಗ್ಬಿಟ್ಟವನಮ್ಮ. ಈಗ ನಾನೇನ್ ಮಾಡ್ಲಮ್ಮ? ನಾನು ಕೊಟ್ಟಿರೋ ಅಕ್ಕ ಕೊಟ್ಬಿಡವ ತಾಯಿ, ನಾನು ಹೊರಟೋಗ್ತೀನಿ. ಅಣ್ಣನೇ ನೀನ್ ಅಳ್ಬೇಡವ ತಾಯಿ. ಆತು ಬೇಕೆ ಈ ದಿನ ನಾನು ನಿತ್ಯವೂ ಅನ್ನವನ್ನು ತೆಗೆದುಕೊಂಡು ಹೋಗಿಲ್ಲ. ಈ ದಿನ ಲೇಟ್ ಆಗಿರಬಹುದು. ಕರೆತರಗಳು ನಡೆ ಅಣ್ಣ. ಕುಮಾರ ಚತುರ, ಹಾ ಕುಮಾರ, ಕತ್ತೆಗಳನ್ನು ಬಿಟ್ಟು ಬೇಕಂತ ಬೇಗ ಬಾ. ಅನ್ನವನ್ನು ತಂದಿರೋನು, ಬೇಗ ಬಾ ಕುಮಾರ. ಎತ್ತ ಕೋದಲ ಕಟ್ಟಿಲಾವ ಜಾವ ಕೆಳಲ ಪಾಪಿಯಾದ ಸತ್ಯರತನೆ, ನೀನು ಪ್ರಜಾ ಬಾಲಕನಾಗಿದ್ದಾಗ ಇಂತಹ ದೂತ ಕಾರ್ಯವನ್ನು ಮಾಡಲಿಲ್ಲ. ತೃಣವಾದ ಕೆಲಸಕ್ಕೆ ಹುಡುಗನ ಕೈಗಳನ್ನು ಕತ್ತರಿಸಿದೆಯಾ? ಪಾಪಿ, ಆಶ್ಚರ್ಯ. ಆ ಕೈಗಳು ರಾಜತ್ವ ಚಿಹ್ನೆಗಳು ಕಾಣುತ್ತಿರುವು. ಯಾವ ರತಿ ಶೀಲೆ ಎದ್ದ ಮಗನೋ ತಿಳಿಯದು. ಮೀರಿದ ಕಾರ್ಯಕ್ಕೆ ಯೋಚಿಸಿ ಫಲವಿಲ್ಲ. ಆದದ್ದಾಯ್ತು. ಚತುರ ಬಾಲ, ಯಾರದು ಮಧ್ಯರಾತ್ರಿಯಲ್ಲಿ ಬಂದಿರುವವರು? ಮಾತನಾಡಬೇಕು, ಮಾತನಾಡಿ. ನಾನು ಯಾವ್ದಾದರೇನು? ನಾನೂರು ಪರದೇಶಿ. ನನ್ನ ಪೂಜ್ಯರೇ, ನನ್ನ ಮಗನು ನಿಚ್ಚಲು ಕತ್ತೆಗಳನ್ನು ಕಾಯಲು ಬರುತ್ತಿರುವುದು. ತಾವೇನೇನಾದರೂ ಕಂಡಿದ್ದರೆ ತಿಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಸ್ವಾಮಿ. ಅಯ್ಯೋ ದೈವವೇ, ಮೀರಿದ ಪರೀಕ್ಷೆಗೆ ಕಾರಣವಾಯಿತಲ್ಲ. ಮಾಡುವುದಾದರೂ ಏನು? ಆದದ್ದಾಯಿತು. ಸತ್ಯವನ್ನು ಬಿಡಲಾರೆ, ಅಸತ್ಯವನ್ನು ನುಡಿಯಲಾರೆ. ಇಲ್ಲೇ ಸಾಧ್ಯಮಣಿ, ಹೇಳುವೆನು ಕೇಳಮ್ಮ. ಪರಮ ದ್ರೋಹಿಯು ನಾನಮ್ಮ ತಮ್ಮ, ಪರಮ ದ್ರೋಹಿಯು ನಾನಮ್ಮ. ಪರಮ
ಶಿಶುಹತ್ಯದ ಜೊತೆಗೆ ಶ್ರೀಹತ್ಯವು ಪ್ರಾಪ್ತಿಯಾಯಿತು. ನೀಚನಾದ ಸತ್ಯರೊತ್ತನೆ ಏನೇನು ಫಲವನ್ನು ಅನುಭವಿಸಬೇಕೋ ಅದನ್ನು ಅನುಭವಿಸೇ ತೀರು. ಏನೇ ಕನ್ನಕಟಕನೇ, ನನ್ನ ಮಗನ ನೆಲೆಯನ್ನಾದರೂ ನನ್ನ ಮಗನ ಶವವನ್ನಾದರೂ ತೋರಿಸು, ಪುಣ್ಯ ಕಟ್ಟಿಕೋ. ಎಲೆ ಸಾಧ್ವಿಮಣಿ, ಜೋಯಿಸರ ದೂತನಾದ ನಾನು ನಿನ್ನ ಮಗನು ಬಾಳೆಗೊನೆಯನ್ನು ಕದ್ದವನಾದ್ದರಿಂದ ಜೋಯಿಸರ ದೂತನಾದ ನಾನು ನಿನ್ನ ಮಗನ ಕೈಗಳನ್ನು ಕತ್ತರಿಸಿರುವುದು ನಿಜ. ಅಲ್ಲಿ ಕಾಣುವ ಮುದುಕದ ಮರದ ಗುಂಪಿನಲ್ಲಿ ಬಿದ್ದಿರುವನು. ನಿನ್ನ ಕರ್ಮಫಲ ಏನಿದೆಯೋ ಅದನ್ನು ನಾನು ಕುಮಾರ ಚತುರ ಬಾಲ. ಕುಮಾರ, ಈ ಸ್ಮಶಾನದಲ್ಲಿ ಕೈ ಕಂದ ಕಟುಕನಿಂದ ಪ್ರಾಣ ಹೊಂದಿದೆಯಾ ಕುಮಾರ? ಕುಮಾರ ಮಾತನಾಡು, ಕುಮಾರ ಮಾತನಾಡು, ಕುಮಾರ ಮಾತನಾಡು. ಕುಮಾರ, ನಿನ್ನ ಕರಗಳನ್ನು ಕಡಿದು ಈ ಪಾಪಿಯು ನನ್ನ ಕೊರಳನ್ನು ಕತ್ತರಿಸಬಾರದೆ. ಎಲೆ ಕನ್ನ ಕಟಕನಿ, ನನ್ನ ಮಗನ ಕರಗಳನ್ನು ಕಡಿದ ನೀನು ನನ್ನ ಕೊರಳನ್ನು ಕತ್ತರಿಸುವ. ಹೇಗೆ ಸುಮ್ಮನೆ ನಿಂತೀನಿ? ಕತ್ತರಿಸು ನನ್ನ ಕೊರಳನ್ನು. ಇದೇನಿದು ಆಶ್ಚರ್ಯ! ಈಕೆಯು ಮಹಾಭದ್ರತೆಯು ಈ ಸಾಧ್ವಿಯ ಕಂಠಾವರಣದಲ್ಲಿ ರಾರಾಜಿಸುತ್ತಿರುವ ಮಾಂಗಲ್ಯವು ಸೂರ್ಯ ಕಿರಣ ರಕ್ತದಂತೆ ಪ್ರಕಾಶಗೊಳಿಸುತ್ತಿರುವುದಲ್ಲ. ಇರಲಿ, ಈ ಸಾಧ್ವಿಯ ನೆಲೆಯನ್ನು ತಿಳಿದು ಧನ್ಯನಾಗುವನು. ಆರೋಪೇಳ ತಾತ ತರುಣಿ
ಏ ಕಟಕನೇ, ನನ್ನ ನೆಲೆಯನ್ನು ಕೇಳಲು ನೀನು ಯಾರು? ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಶೋಕ ಸಾಗರದಲ್ಲಿ ಸಾಳುತ್ತಿರುವ ನನಗೆ ಇದು ನಿನ್ನ ಸಂಭಾಷಣೆ ಏನು? ಪಾಪಿಯಾದ ನೀನು ನನ್ನ ಮಗನನ್ನು ಕೊಂದು ನನ್ನ ನೆಲೆಯನ್ನು ಕೇಳ್ತಿರಲಿಯಾ? ಎಲೆ ಕಟಕನೇ, ದೂರ ನಿಲ್ಲು. ಎಲೈ ಸಾಚಿಮಣಿ, ಶಾಂತಿ ಶಾಂತಿ. ನಾನು ನಿನ್ನಲ್ಲಿ ದುರ್ಮಾರ್ಗತನದಿಂದ ವರ್ತಿಸಲಿಲ್ಲ. ನಿನ್ನ ಕಂಠದಲ್ಲಿ ಸೂರ್ಯ ಕಿರಣ ರಕ್ತದಂತೆ ಪ್ರಕಾಶವಾದ ಮಂಗಲ ಸೂತ್ರವನ್ನು ಕಂಡೆ. ಆದುದರಿಂದ ಕೇಳಿದ್ದೇನು. ಹಾ ಪರಮಾತ್ಮ, ಪತಿದೇವ, ಕೆಟ್ಟೆನು. ಕರವೆತ್ತಿ ಕಟ್ಟಿದ ನನ್ನ ಮಾಂಗಲ್ಯವು ನನ್ನ ಕರವೆತ್ತಿ ಕಟ್ಟಿದ ಪತಿದೇವರಿಗಲ್ಲದೆ ಬೇರೆಯವರಿಗೆ ಕಂಡರೆ ಅಧೋಗತಿ ಪ್ರಾಪ್ತಿಯಾಯಿತು. ಶೋಕಸಾಗರ ವಾರ್ತೆಯಲ್ಲಿ ತಿಳಿತಿರುವ ನನಗೆ ಇದೊಂದು ಪ್ರಾಪ್ತಿಯಾಗಿದೆ. ಎಲೈ ಮಂಗಳಮುಖಿ, ನಾನು ಕಟಕನು ಅಲ್ಲ, ಹಿಂಸಕನು ಅಲ್ಲ, ಪರನಾರಿ ಸಹೋದರನೆಂದು ತಿಳಿ. ಇದು ಸತ್ಯ. ನಿಂತ ಸತ್ಯವಾದಿ ನನ್ನ ಮಗನ ಕರವನ್ನೇಕೆ ಕಡಿದೆ? ಎಲೈ ಸತ್ಯಾರ್ಥಳೆ, ನಾನು ನಿನ್ನಲ್ಲಿ ಕ್ಷಮೆ ಬೇಡುವೆನು. ಏಕೆಂದರೆ ನನ್ನ ನಿಜವಾದ ಪರಿಚಯವನ್ನು ನಿನಗೆ ಹೇಳುವೆನು. ಆ ಮಾತನ್ನು ಮತ್ತೆ ಎಲ್ಲೂ ಬಾಯಿ ಬಿಡುವುದಿಲ್ಲವೆಂದು ಶ್ರೀಹರಿಯಲ್ಲಿ ಆಣೆ ಇಟ್ಟರೆ ಮಾತ್ರ ಹೇಳುವೆನು. ಅಣ್ಣನೇ, ಪೂಜ್ಯರೇ, ನಾನು ಕೆಟ್ಟಿರುವುದಲ್ಲೇ ನಿನ್ನನ್ನೇಕೆ ಕೆಡಿಸಲಿ? ಹೇಳಿದೆ ವಿಚಾರವನ್ನು. ಅಯ್ಯೋ ಪರಮಾತ್ಮ, ಇನ್ನು ಮುಂದೆ ನಾಚಿಕೆ ಇಲ್ಲದೆ ನನ್ನ ನಿಜನಾಮವನ್ನು ಹೇಗೆ ತಿಳಿಸಲಿ? ಅಯ್ಯೋ ಪರಮಾತ್ಮ, ಕೆಟ್ಟನಲ್ಲ. ನಾನು ಕಳ್ಳನು ಅಲ್ಲ, ಕಳಿಂಗ ದೇಶಪತಿಯಾದ ಸತ್ಯವ್ರತ ರಾಜನು. ಸತ್ಯ ನಿತ್ಯ ಹೋಗಿ ಮತ್ತೆ ಗೊರವನಾಗಿದ್ದೇನೆ. ಪೂಜ್ಯರೇ, ಪತಿದೇವ, ಕಾಪಾಡು. ಪ್ರಿಯ ಚಂದ್ರಹಾಸೆ ಸುತ ಹೀರಲಾದೆಯ ಕುಮಾರ ಚತುರ. ಕುಮಾರ ಚತುರ. ಈಗ ನಿನ್ನ ಕೈಗಳನ್ನು ಕಳೆಯುವ ಕಾಲದಲ್ಲಿ ನೀನೇ ತಂದೆ ನಂಬಿದ್ದೇನೆ. ನಾನು ಬಾಳೆಗೊಲೆಯನ್ನು ಕದ್ದವನ ಅಲ್ಲ ಎಂದು ಎಷ್ಟು ಗೋಳಾಡಿದೆಯಲ್ಲ ಕಂದ. ನಾನು ತುತ್ತು ಅನ್ನಕ್ಕಾಗಿ ಭೂತರರ ಮನೆಯಲ್ಲಿ ದಾಸತ್ವ ಮಾಡುತ್ತಿದ್ದಾನೆ. ಪೂಜರೆ, ಕತ್ತರಿಸಬೇಡಿ ಎಂದು ಎಷ್ಟು ಗೋಳಾಡಿದೆಯ ಕುಮಾರ, ಎಷ್ಟು ಗೋಳಾಡಿದೆಯ. ತುತ್ತು ಅನ್ನಕ್ಕಾಗಿ ನನ್ನ ಎತ್ತ ತಾಯಿಯು ಭೂಸುರರ ಮನೆಯಲ್ಲಿ ದಾಸತ್ವ ಮಾಡುತ್ತಿದ್ದಾಳೆ ಎಂದು ಎಷ್ಟು ಗೋಳಾಡಿದೆಯಲ್ಲ ಕುಮಾರ, ಗೋಳಾಡಿದೆಯಲ್ಲ. ಆಗ ನನ್ನ ಜನ್ಮವು ಶೂನ್ಯವಾಗಿದೆ ಕುಮಾರ, ಶೂನ್ಯವಾಗಿದೆ. ನೀತಿಯ ಮೆರೆಸಿ
ಪತಿದೇವ, ಇದು ದಿನಮನೆ ತಳೆಯ ಮಹಿಮೆಯು ಈ ರೀತಿ ಇರುವಾಗ ನಾವು ಮಾಡುವುದಾದರೂ ಏನು? ಇದೆಲ್ಲವೂ ಶ್ರೀದೇವರಿಗೆ ಪ್ರೀತಿಯಾಗಲಿ. ನಾವು ಆ ಶ್ರೀದೇವರನ್ನೇ ಜ್ಞಾನಿಸೋಣ. ಹೋಗಲಿ ದೇವಿ. ಜಯ ಚಾಯ ಪುತ್ರಾಯ ವಂದಾಯ, ಜಯ ಚಾಯ ಪರಮಾತ್ಮ, ಹರಿಯ ತರುಣದ ಮೋಕ್ಷಕ್ಕೆ ನೀನೆ ಮೂಲ ಕಾರಣ. ನಿನ್ನ ಅಂತ್ಯ ಕರುಣ ಎಂತಿರುವುದು ಹದರಂತಾಗಲಿ ಪರಮಾತ್ಮ, ಹದರಂತಾಗಲಿ. ಹಾ ಕುಮಾರ ಚತುರ, ಅಯ್ಯೋ ಪೂಜೆಗೆ ಕತ್ತರಿಸಬೇಡಿ ಕರಗಳನ್ನು. ಅಮ್ಮ ನಿಜವಾಗಿಯೂ ಕದ್ದವನ. ಅಮ್ಮ ಎಲ್ಲಿವೆ ಬೇಗ ಬಾ. ಹಾ ಕುಮಾರ, ನಿನ್ನ ಕರಗಳನ್ನು ಕಡಿದವರು ಬೇರೆ ಯಾರು ಅಲ್ಲ, ನಿಮ್ಮ ತಂದೆಯೇ. ಈ ನಿನ್ನ ಮಂಡ ಕೈಗಳಿಂದಲೇ ತಂದೆಯವರ ಪಾದಕ್ಕೆ ನಮಸ್ಕರಿಸು ಕುಮಾರ. ಹಾ ಕುಮಾರ, ಪಾಪಿಯಾದ ನನ್ನನ್ನು ತಂದೆ ಎಂದು ಕರೆಯಬೇಡ ಕುಮಾರ, ಕರೆಯಬೇಡ. ದೇವಿ ಚಂದ್ರಾಶೈ, ನಡೀರಿ ಹೋಗೋಣ. ನಮ್ಮ ಗುಡ್ಡೆಗಳನ್ನು ಎಲ್ಲಿಯೂ ತಿಳಿಸಬೇಡ್ರಿ, ನಡೀರಿ ಹೋಗೋಣ. ಹಾಗೆ ಆಗಲಿ ಪತಿದೇವ. ನೋಡಿರೈ ರಾಜ ದಂಪತಿಗಳ ನನ್ನಿಂದ ಬಂಧಿತರಾದ ಆ ರಾಜರು ತಮ್ಮಿಂದಾದ ಕರ್ತವ್ಯ ತ್ರಿಪುರಾಗುಗಳು ಇದೆಲ್ಲವೂ ನನ್ನ ಮಾಯೆ. ಸತಿ ಪತಿ ಸುತರು ಮೂವರು ಒಂದೇ ಕಡೆ ಸೇರಿದರು. ಆದರೆ ಇನ್ನೂ ನನ್ನ ಸಮುದಾಯ ತೋರಿಸುವರು ನಾನು ಎಲ್ಲಿ ಆ ರಾಮ ಜಯಿಸಿ ಸ್ವಪ್ನ ಬೀಳುವಂತೆ ಮಾಡಿ ಆಮೇಲೆ ಈ ಸಮಯ ಮಾಯ ಹೋಗಿ ಮಂತ್ರಿ ಸಚಿವ ಸಚಿವ
ಮಂತ್ರಿ ನಲಿಯುತ್ತಲಿರುವರು ಧರಣಿಯ ಪ್ರಜೆಗಳು, ನಲಿಯುತ್ತಲಿರುವರು ಧರಣಿಯ ಪ್ರಜೆಗಳು, ಧರಣಿ ಚರೆ ಲಾಲಿಸೈ, ಧರಣಿ ಚರೆ ಲಾಲಿಸೈ, ಧರಣಿ ಚರೆ ಲಾಲಿಸೈ. ಕಾಲಕಾಲಕ್ಕೆ ಮಳೆ ಬೀಳುವ ಪ್ರಜೆಗಳು, ಕಾಲ ಕಾಲಕ್ಕೆ ಮಳೆ ಬೀಳುವ ಪ್ರಜೆಗಳು, ನಲಿಯುತ್ತಲಿರುವರು ಧರಣಿ ಪ್ರಜೆಗಳು, ನಲಿಯುತ್ತಲಿರುವರು ಧರಣಿಯ ಪ್ರಜೆಗಳು, ನಲಿಯುತ್ತಲಿರುವರು ಧರಣಿಯ ಪ್ರಜೆಗಳು, ಧರಣಿ ಚರೆ ಲಾಲಿಸೈ, ಧರಣಿ ಚರೆ ಲಾಲಿಸೈ, ಧರಣಿ ಚರೆ ಲಾಲಿಸೈ. ಮಂತ್ರಿ, ಸತ್ಯಾತ್ಮಕ ನಮ್ಮ ರಾಜ್ಯದಲ್ಲಿ ದುರ್ಭಿಕ್ಷೆ, ದುರ್ವ್ಯಸನ, ದುರಾಚಾರಗಳು ಸದ್ದುಗಳಿಲ್ಲದೆ ಸಕಲ ಕಾರ್ಯಗಳು ಸುಲಲಿತವಾಗಿರುವ ರಾಜೇಂದ್ರ. ನಿನ್ನಂತ ಮಂತ್ರಿ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ತೊಂದರೆ ಬರಲಾದ ನೀನು ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಸೈನಾಧೀಕ್ಷ ನಮ್ಮ ಸೈನ್ಯವ ಯಾವ ರೀತಿ ಅದನ್ನು ತಿಳಿಸು. ಅಪ್ಪ ಮಹಾಪ್ರಭು ಅಪರಾಧ ರೋಗಿಗಳ ದುರಪರಾಧ ರೋಗಿಗಳ ಹೊನ್ನರನ್ನು ಭೇದಿಸಿ ಚಲವದಲ್ಲಿ ಹೊನ್ನರನ್ನು ಭೇದಿಸಿ ಚಲವದಲ್ಲಿ ಮುದಗಿ ನೆಲವಾದ ಮಧುರವ ಕಡಿದು ಮುದಗಿ ನೆಲವಾದ ಮಧುರವ ಕಡಿದು ದುರಾತ್ಮರಾದ ರೋಗಿಗಳ ಪದವ ಸುತ್ತಮುತ್ತವರ ಶತ್ರುಗಳನ್ನು ಇದಾಗಲಿಂದ ಒಡೆದು ಓಡಿಸಿ ಕಪ್ಪು ಕಾಲುಗಳನ್ನು ನಿನ್ನಂತ ಸೈನಾಧಿಪತಿ ನನ್ನ ರಾಜ್ಯದಲ್ಲಿ ಇರುವಂತೆ ನನ್ನ ಸೈನ್ಯಕ್ಕೆ ಯಾವುದು ಕೊಂದುಕರನೆ ಬರಲಿ ಬಿಡದಲ್ಲಿ ಕುಳಿತುಕೋ. ಆಗಬಹುದು ಮಹಾಪ್ರಭು. ಮಂತ್ರಿಯ ಮಂತ್ರಿಯ ಸೈನಾಧೀಕ್ಷಣ ಮಹಾಪ್ರಭು ಮಂತ್ರಿ
ಸೇನಾಧೀಕ್ಷ ಸಕಲ ಸಾಮ್ರಾಜ್ಯವ ಮಂತ್ರ ಸೇನಾಧೀಕ್ಷ ಸಕಲ ಸಾಮ್ರಾಜ್ಯವ ಅನುಸವ ನಾನಂತನ ಮಂತ್ರಿ ಸೇನಾಧೀಕ್ಷಣ ಮಂತ್ರಿ ಸೈನಂದಿಪುರ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದುಕೊರತೆಯಿಂದ ನೀವು ಪೀಡಿತಗೊಳ್ತೀಗಳೇ ಪ್ರಭು ಜಿಯ ವಂದಿಸುವೆನು. ಸೆಟ್ಟರೆ ಬಂದರೆ ವಿಚಾರವೇನು? ಜಿಯ ನನಗೆ ಅಪರೂಪದ ಪುತ್ರೋದಯ ತಮಗೆ ತಿಳಿದ ವಿಷಯವೇ ಆಗಿದೆ. ನಾಳೆ ಆ ಮಗುವಿಗೆ ವರ್ಷ ತುಂಬಿದ ದಿನ ಆದುದರಿಂದ ನಾಮಕರಣ ಮಹೋತ್ಸವನ್ನ ವಿಜೃಂಭಣೆಯಿಂದ ಏರ್ಪಡಿಸಿದ್ದೇನೆ. ಮಹಾಪ್ರಭು ಮಾಡಿ ಆ ಕಾರ್ಯಕ್ರಮಕ್ಕೆ ತಾವು ತಪ್ಪದೇ ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಗಬಹುದು ಸೆಟ್ಟರೆ, ನಿಮ್ಮ ಕಾರ್ಯಕ್ಕೆ ನಾನು ತಪ್ಪದೆ ಬರೋ ನೀವಿನಿಂದ ಹೊರಡಿರಿ. ಆಗಬಹುದು. ಪ್ರಾಣೇಶ್ವರ, ಕಟ್ಟಿಗೆಗಳನ್ನು ಕಡಿದು ಹೊರೆಯನ್ನು ಕಟ್ಟಿರುವನು. ಆ ಹೊರೆಯನ್ನು ಒರೆಸು, ರಾಜ ಬೀದಿಗೆ ಹೋಗಿ ಶ್ರೀಹರಿಗೆ ಮಾರಿ ಈ ದಿನದ ಆಹಾರವನ್ನು ಒದಗಿಸಿ ತರುವೆನು. ಆರ್ಯಪುತ್ರ, ತಾವೊಬ್ಬರೇ ಕಷ್ಟಪಡುವುದು ಬೇಡ, ನನಗೂ ಕಟ್ಟಿಗೆ ಹೊರೆಯನ್ನು ಉರಿಸಿ, ನಾನು ನಿಮ್ಮ ಜೊತೆಯಲ್ಲಿ ಬರುವೆನು. ಜನಕ್ಕೆ ನೀವಿಬ್ಬರೇ ರಾಜ ಬೀದಿಗೆ ಹೋದೆ, ನನ್ನ ಒಬ್ಬನೇ ಇಲ್ಲಿ ಇದ್ದಾರೆ. ನನಗೂ ಕಟ್ಟಿಗೆ ಒರೆಸಿ 3 ಜನರು ಕಟ್ಟಿಗೆ ಮಾರಿದರೆ ಇಂದಿನ ದವಸ ತರಬಹುದು. ಮಗುವೆ, ಹೊರೆಯನ್ನು ಒರೆಸಲು ನಿನ್ನ ಕೈಗಳೇ ಇಲ್ಲದಂತೆ ಮಾಡಿರುವನು. ಹೇಗೆ ಹೊರೆಯನ್ನು ಒರೆಸಬೇಕಂದ? ಪ್ರಿಯ ಚಂದ್ರಹಾಸೆ, ಪ್ರಾಣೇಶ್ವರ, ನಾನು ಈಗಲೇ ಸೌದೆ ಹೊರೆಯನ್ನು ತೆಗೆದುಕೊಂಡು ಹೋಗಿ ಶ್ರೀಹರಿಗೆ ಮಾರಿ ಈ ದಿನದ ಆಹಾರವನ್ನು ಒದಗಿಸಿ ಬರುವೆನು. ನೀವಿನ್ನು ಹೊರಡಿ, ನಾನಿನ್ನು ಬರುವೆನು. ಲಕ್ಷ್ಮಿ, ಅಲ್ಲ ನಮ್ಮ ಮನೆಯಲ್ಲಿ ನಾಳೆ ನಾಮಕರಣ ಮಹೋತ್ಸವ. ಇವಳು ಏನು ಮಾಡ್ತಾ ಇದ್ದಾಳೋ ಮನೆಯಲ್ಲಿ ಗೊತ್ತಿಲ್ಲ. ಅಯ್ಯೋ ಲಕ್ಷ್ಮಿ, ಅಲ್ವೇ ಇಷ್ಟು ಮನೆ ಅಲಂಕಾರ ಆಗಬೇಕು, ತೋರಣ ಕಟ್ಟಬೇಕು, ಏನೂ ಮಾಡಿಲ್ವಲ್ಲ. ಓ ಎಲ್ಲಪ್ಪ, ಇವಳು ಕಾಣ್ತಾ ಇಲ್ವಲ್ಲ. ಓ ಇರ್ಲಿ, ಬಹುಶಃ ಒಳಗಡೆ ಬಹಳ ಕೆಲಸ ಇರಬೇಕು. ಗೋಧಿ ನೋಡಿದ್ರೆ ಹಾಗೆ ಬಿದ್ದಿದೆ, ಗೋಧಿ ಬೀಸೋರ ಇಲ್ಲ, ಹೂವ ಕಟ್ಟೋರಿಲ್ಲ. ನಾನೇನೋ ನಾಳೆ ಕಾಳು ಸೇರಿಸಿದ್ದೆ. ಈ ಗೋಧಿ ಬೀಸೋ ಕೆಲಸ ಎಲ್ಲ ಗಂಡಾಳ ಕೈಲಿ ಆಗಲ್ಲ. ಮಗು ಬೇರೆ ತುಂಬಾ ರಚ್ಚೆ ಮಾಡುತ್ತೆ. ಆ ರಾಮ ಜೋಯಿಸ್ರ ಮನೆಯಲ್ಲಿ ಒಬ್ಳು ದಾಸಿ ಇದ್ದಾಳೆ. ಅವಳನ್ನು ಕರೆತಂದು ನಮ್ಮ ಮನೆಗೆ ಕೆಲಸಕ್ಕೆ, ಈ ದಿವಸದ ಕೆಲಸಕ್ಕೆ ನೇಮಿಸ್ಕೊಂಡ್ರೆ ಆಗ ನಮ್ಮ ಮನೆ ಕೆಲಸಕ್ಕೆ ಸಲೀಸಾಗುತ್ತೆ. ಆ ರಾಮ ಜೋಯಿಸ್ರಲ್ಲಿ ಈಗಲೇ ಹೋಗಿ ನನ್ನ ಆಳನ್ನು ಕಳಿಸಿ ಆ ದಾಸಿಯನ್ನ ಕರೆತರ್ತೇನೆ. ಕಳಿಕ ರಾಜನ ಅರಮನೆ
ಲಕ್ಷ್ಮೀದೇವಿ, ಅಮ್ಮ ಲಕ್ಷ್ಮೀದೇವಿ, ಬೇಗ ಬನ್ನಿ, ಬೇಗ ಬನ್ನಿ. ಅಮ್ಮ ಲಕ್ಷ್ಮಿ. ಅಯ್ಯೋ ಅಯ್ಯೋ ದಾಸಿ, ಏನಾಯ್ತೆ ಹಂಗೆ ಒಂದೇ ಸಮ ಅಮ್ಮ ಅಮ್ಮ ಅಂತ ಕೂಕೊಂತ ಇದೆಯಲ್ಲ? ಅಮ್ಮ ತಾಯಿ, ಈ ಗೋಡೆ ಮೇಲೆ ನನ್ನ ಮಗು ತುಂಬಾ ಗಲಾಟೆ ಮಾಡ್ತಿದೆ, ಅದನ್ನ ನೋಡ್ಕೊಂಡು ನಿಧಾನವಾಗಿ ಗೋಧಿ ಬೀಸು. ನನಗೂ ಒಳಗಡೆ ತುಂಬಾ ಕೆಲಸ ಇದೆ. ನೋಡು, ಆ ಮಗುವಿನ ಕೈಯಲ್ಲಿ ನಮ್ಮ ಅಪ್ಪನ ಮನೆ ಕೊಟ್ಟಿರುವಂತ ಬಂಗಾರದ ಗಿಲ್ಕಿನ ಕೊಟ್ಟಿದ್ದೀನಿ. ಆ ಗಿಲ್ಕಿ ಹುಷಾರಾಗಿ ನೋಡ್ಕೊ. ಆಯ್ತಮ್ಮ. ಏನಿದೆ ಆಶ್ಚರ್ಯ? ಈ ಗೋಡೆ ಮೇಲಿರುವ ಪಕ್ಷಿಯು ಜೀವಂತ ಹೊಂದಿ ಮುಗಿನ ಕೈಯಲ್ಲಿ ಗಿಲ್ಕೆಕಾಯಿಯನ್ನು ನುಂಗಿತ್ತಲ್ಲ. ನಾನು ಲಕ್ಷ್ಮೀದೇವಿಗೆ ಏನನ್ನು ಉತ್ತರ ಕೊಡಲಿ? ಅಮ್ಮ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ, ಬೇಗ ಬನ್ನಿ. ಅಯ್ಯೋ, ಮತ್ತೆ ಏನೇ ದಾಸಿ ನಿನ್ನ ರಗಳೆ, ಒಂದೇ ಸಮ ಅಮ್ಮ ಅಮ್ಮ ಅಂತ. ನಾನು ಒಳಗ್ ಕೆಲಸ ಮಾಡ್ಲಾ? ನಾನು ನಿನ್ನ ಕರ್ಕೊಂಡ್ ಬಂದಿರೋದು ಹೇಳು. ಅಮ್ಮ ತಾಯಿ, ಆ ಗೋಡೆ ಮೇಲಿರುವ ಪಕ್ಷಿಯು ಜೀವ ಹೊಂದಿ ನಿಮ್ಮ ಮುಗಿನ ಕೈಲಿದ್ದ ಒಡವೆಯನ್ನು ಜೀವಂತವಾಗಿ ನುಂಗಿತಮ್ಮ. ಅಯ್ಯೋ 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 ಅಬ್ಬ, ಏನ್ರಿ ಎಲ್ಲಿದಿರ್ರಿ? ಬೇಗ ಬನ್ರಿ. ಅಲ್ಲ ಕಣ್ರಿ, ಈ ಕಳದಾಸಿ ಹೇಳೋ ಮಾತು ಕೇಳಿದ್ರೇನ್ರಿ? ಆ ಗೋಡೆ ಮೇಲೆ ಬರೆದಿರುವಂತ ಚಿತ್ರ, ಆ ಚಿತ್ರಪಟದ ಪಕ್ಷಿಗೆ ಜೀವ ಬಂದು ಆಮೇಲೆ ನನ್ನ ಮಗುವಿನ ಕೈಲಿದ್ದ ಬಂಗೋರ್ದು ಗಿಲ್ಕಿರಿ, ಇಷ್ಟು ದಪ್ಪ ಗಿಲ್ಕಿರಿ, ಆ ಗಿಲ್ಕಿ ನಾನು ನುಂಗ್ಬಿಟ್ಟು ಹಾರಿ ಹೋಗಿ ಅಲ್ಲೇ ಕುತ್ಕೊಂಡ್ಬಿಡ್ತಂದೆ. ಈ ಕಳದಾಸಿ ಎಲ್ಲಿಂದ ಕರ್ಕೊಂಡ್ ಬಂದ್ರಿ? ಅಯ್ಯೋಯ್ಯೋ, ನೋಡೋದಕ್ಕೆ ಬಹಳ ಮೆತ್ತಗೆ ಇದೆಯಾ, ಕೆಲಸನ ಬಲು ಚುರುಕಾಗಿ ಮಾಡಿದ್ಯಾ. ನೋಡೋ, ಮಾನವಾಗಿ ನಮ್ಮ ಮಗುವಿನ ಕೈನಲ್ಲಿ ಆಟಕ್ಕೆಂದು ಕೊಟ್ಟಿದ್ದ ಬಂಗಾರದ ಮುಷ್ಟಿಕಾಯನ್ನು ಕೊಟ್ಟು ಇಲ್ಲಿಂದ ಹೊರಡು. ಇಲ್ಲದಿದ್ದಲ್ಲಿ ನಮ್ಮ ದೊರೆಗಳಲ್ಲಿ ಹಾಜರುಪಡಿಸಿ ನಿನಗೆ ತಕ್ಕದ್ದನ್ನು ಮಾಡಿಸುತ್ತೇನೆ. ಸರಿಯಾಗಿ ಹೇಳಿದ್ರಿ. ನನ್ನ ತರಳನ ಸಾಕ್ಷಿಯಾಗಿ ನಿನ್ನ ಮಗನ ಒಡವೆಯನ್ನು ನಾನು. ಅಯ್ಯೋ ಅಯ್ಯೋ, ನೋಡಿದ್ರೇನ್ರಿ ಇವಳ ಮಾತನ್ನ? ನೋಡು ಲಕ್ಷ್ಮಿ, ಇವ್ರು ಹೀಗೆಲ್ಲ ಬಾಯಿ ಬಿಡಲ್ಲ. ಅವಳ ಗಂಡನನ್ನು ಕರೆಸಿ ಅವನಿಗೆ 4 ಬಿಗಿದ್ರೆ ಅವನ ಗಂಡನಿಗೆ ತಿಣುಕಾಟ, ಇವಳಿಗೆ ಇಣುಕಾಟ. ಒಡವೆ ತಾನಾಗಿಯೇ ಕೈ ಅದು ನಮ್ಮ ಅಪ್ಪನ ಮನೆ ಕೊಟ್ಟಿದ್ ಬಂಗಾರ ಗೆಲ್ಕಿರಿ. ಕೊಡಿಸಿ ಸಮಾಧಾನ ಸೇವಕರೇ, ಆ ಗೊರವನನ್ನ ತ್ವರೆಯಿಂದ ಬರಮಾಡಿ. ಶ್ರೀಮಂತರಿಗೆ ವಂದಿಸುವನು, ನನ್ನನ್ನು ಕರೆಯಿಸಿದ ವಿಚಾರವೂ ನನಗೆ ತಿಳಿಯದು ತಾನೇ ತಿಳಿಸುವೆನು. ಬಾ ನನ್ನ ಮಗುವಿನ ಕೈಯಲ್ಲಿ ಆಟಕ್ಕೆಂದು ಕೊಟ್ಟಿದ್ದ 1000 ಬೆಲೆಯುಳ್ಳ ಬಂಗಾರದ ಮುಷ್ಟಿಕಾಯನ್ನ ನಿನ್ನ ಹೆಂಡತಿ ಕದ್ದಿರುವಳು. ಕೇಳಿದರೆ ಇಲ್ಲವೆಂದು 1000 ದೇವರುಗಳ ಮೇಲೆ ಆಣ ಪ್ರಮಾಣ ಮಾಡುತ್ತಿರುವಳು. ನೋಡು, ಮೊದಲು ಒಡವೆಯನ್ನು ಕೊಡಿಸು, ಇಲ್ಲದಿದ್ದಲ್ಲಿ ನಮ್ಮ ದೊರೆಗಳಲ್ಲಿ ಹಾಜರುಪಡಿಸಿ ನಿನಗೆ ತಕ್ಕದ್ದನ್ನು ಮಾಡಿಸುತ್ತೇನೆ. ಬದ್ಧವಾಗಿ ಕದ್ದವರು ನಾವಲ್ಲ, ಹಿಂದ ಮೇಲೆ ಪ್ರಭು ಚಿತ್ತ. ಈಗ చూడ్ర మా బంగారు ముష్టికాయి ಇವನು ಪಕ್ಕಾ ಕಳ್ಳ, ಸಾಮಾನ್ಯನಲ್ಲ. ಹೆಂಡತಿ ಕದ್ದ ಒಡವೆ ಎಲ್ಲರೂ ನೋಡುತ್ತಿದ್ದ ಹಾಗೆ ಗಂಡನ ತೋಳಿನಲ್ಲಿ ಸೇರಿಸಬೇಕಾದ್ರೆ ಇವರು ಯಕ್ಷಿಣಿಯಾದ ಕಳ್ಳರೇ ಆಗಿರಬೇಕು. ಇರಲಿ, ಇವರನ್ನು ಇಷ್ಟಕ್ಕೆ ಬಿಟ್ಟರೆ ಇನ್ನು ನಮ್ಮ ಪಟ್ಟಣದಲ್ಲಿ ಅದಿನ್ನೆಂತ ಕಳ್ಳತನಗಳು ಜರುಗುವ ನಾವೇರೆ ಕಾಣೆ. ಇರಲಿ, ಇಂದು ನಮ್ಮ ಮನೆಯ ಕಾರ್ಯವಿದೆ, ನಮ್ಮ ಮನೆಯ ಕಾರ್ಯ ತೀರಲಿ. ನಂತರ ಇವರನ್ನು ದೊರೆಗಳಲ್ಲಿ ಹಾಜರುಪಡಿಸಿ ಇವರಿಗೆ ಶೂಲ ಪ್ರಾಪ್ತಿ ಮಾಡಿಸಬೇಕು. ಯಾರನ್ನು? ಸೇವಕರೇ, ಇವರನ್ನು ಕಂಬಕ್ಕೆ ಕಟ್ಟಿ
ಬೇಕಾದಷ್ಟರನ್ನು ಆ ರಾಜ ದಂಪತಿಗಳಿಗೆ ಕೊಟ್ಟಿದ್ದಾಯಿತು. ಈಗ ನೋಡಿದ್ರೆ ಈ ಶೆಟ್ಟಿ ಈ ಪಟ್ಟಣದ ದೊರೆಯಲ್ಲಿ ಇವರನ್ನು ಶೂಲಕ್ಕೆ ಹಾಕಿಸುವ ಏರ್ಪಾಟು ಈಗಲೇ ಮಾಡಿದರೆ ಈ ಪಟ್ಟಣದ ದೊರೆಯಾದ ಶೂರಸೇನ ರಾಜನು ಮಹಾಧರ್ಮಿಷ್ಠನು ತನ್ನ ತಂಗಿ ಭಾವನ ಮುಂದೇನಾದರೂ ಕಂಡರೆಂದರೆ ಅವರು ಶೂಲಕ್ಕೆ ಹೋಗುವ ಬದಲು ಶೆಟ್ಟಿಗಳ ಪುರಮುಷ್ಟ ಕಶ್ಮೀರ ಎಂದು ಹೆಸರಿಟ್ಟುಕೊಂಡಿರುವ ಶೂರಸೇನ ರಾಜನ ತಂಗಿಯಾದರೆ ಅವಳನ್ನು ಜಾಲದಿಂದ ತವರು ಮನೆಯನ್ನು ತಂದು ಮರತೇ ಇವರು ಶೂಲಕ್ಕೆ ಹೋಗುವ ಬದಲು ಶೆಟ್ಟಿಗೆಲ್ಲ ನಾನು ಮಾಡಿದ ತಂತ್ರ ನಿಷ್ಫಲವಾಗುತ್ತದೆ. ಇರಲಿ ಯಾವ ಈಗಲೇ ರಾಜ್ಯ ಹೋಗಿ ನರಗಳಿಗೆ ರಾಜ್ಯ ಮಾಡುವಂತೆ ಚಂದ್ರಹಾಸೆ ಈ ಸೂರ್ಯಕುಮಾರ ಮಹಿಮೆ ತಿಳಿಯಿತು. ಅನ್ಯ ರಾಜಸ್ಥಾನಕ್ಕೆ ಯತನಾತರ ಸೇವೆಯಂ ಸೇವೆಯಂ ವ್ಯಸನಿಂದ ಸಗುವರೆ ಹಿತ ಕರರೋ ಸತ್ತಮ್ರೆ ಮಂತ್ರಿ ಪ್ರೀತಿಸುತ್ತಲೀ ಪರ ಪ್ರೀತಿಸುತ್ತಲೇ ಶರದಿಂದ ಸಗುವರೆ ಹಿತ ಕರರೋ ಮಾತ್ರ ನಮ್ಮ ಪುರದಲ್ಲಿ ವೃದ್ಧರನ್ನು ಬಾಲ್ಯರನ್ನು ಉಪಚರಿಸಿ ಕಾಪಾಡುತ್ತಿರುವರೆ ಅದನ್ನು ತಿಳಿಸು. ನೆಲೆಸಿರುವುದು ಪ್ರಭು. ಆದರೇನು ನಮ್ಮ ಪುರದಲ್ಲಿ ಯಾವ ಸಹ ನಡೆದಿದ್ದರು ನನಗೆ ದುಃಖವು ಶಾಂತಿ ಆಗಲಿಲ್ಲ. ಏಕೆಂದರೆ ನನ್ನ ತಂಗಿಯಾದ ಚಂದ್ರಹಾಸೆಯು ನಮ್ಮ ಸತ್ಯರಥ ಮಹಾರಾಜನ ಭಾವನಾದರು ಶನಿದೇವರ ಪಾತ್ರಕ್ಕೆ ಹೋಗಿ ದೇಶಾಂತರ ಹೋದರು. ಸತ್ತಿದ್ದರೋ ಬದುಕಿದ್ದರೋ ಇದ್ದೊಬ್ಬ ತಂಗಿದ್ರು ಕಳಿಕೊಂಡಿಲ್ಲ. ಆ ಜಗದೀಶ ಜಿಯಾ, ನಮ್ಮ ದೌರ್ಭಾಗ್ಯಕ್ಕೆ ಯಾರು ಹೊಣೆಗಾರರು? ಚಿಂತಿಸಿ ಫಲವಿಲ್ಲ. ಆದರೆ ಸತ್ಯವಂತರಾದ ಆ ಮಹಾರಾಜನಿಗೆ ಎಂದೆಂದಿಗೂ ಆಗಲಾರರು. ಇದು ನಿಜವೆಂದು ನಂಬಿ. ಮಂತ್ರಿ ರಾಜೇಂದ್ರ, ಯಾರು ತಪಸತ್ರು ಬಂದಂತಾಯ್ತಲ್ಲ. ತಾಪಸತ್ವೇ ನಮಸ್ಕರಿಸಿದರು. ರಾಜನೇ, ನಿನಗೆ ಮಂಗಳವಾಗಲಿ. ಎತ್ತಿಕೊಳ್ಳುತ್ತಂಬರೆ ನಮ್ಮ ರಾಜ್ಯಕ್ಕೆ ಬಂದಿದ್ದ ವಿಚಾರ. ರಾಜನೇ, ನಿನ್ನ ರಾಜ್ಯ ನೀನು ಸಹ ರಾಜತನದಿಂದ ಶ್ರೇಯಸ್ಸಾಗಲಿ. ಶುಭಮಸ್ತು. ರಾಜನೇ, ನನ್ನದೊಂದು ದೇಶವಲ್ಲ, ನಾನು ಓರ್ವ ಉಗ್ರ ತಾಪಸಿ. ಒಂದಾನೊಂದು ದಿವಸ ನಮ್ಮ ಋಷಿ ವರ್ಗದಲ್ಲಿ ಚರ್ಚೆ ನಡೆದು ನಾನು ಶಪಥ ಮಾಡಿರುವನು. ಅದಕ್ಕೋಸ್ಕರ ನಿಮ್ಮಂತ ಧರ್ಮಿಷ್ಠ ರಾಜನನ್ನು ಹುಡುಕುತ್ತಾ ಬರುತ್ತಿರುವಲ್ಲಿ ಅವರಿವರಿಂದ ನಿಮ್ಮ ಧರ್ಮ ಮಾರ್ಗವನ್ನು ತಿಳಿದು ನಾನು ನಿಮ್ಮಲ್ಲಿ ಬಂದಿರುವೆನು. ನನಗೆ ಮುಹೂರ್ತ ಕಾಲ ದಾನವನ್ನು ಕೊಡಬೇಕು. ಆ ಸಮಯದ ನಂತರ ನೀ ಕೊಟ್ಟ ದಾನ ನಿನ್ನದೇ, ನನ್ನದಲ್ಲ. ಇದು ಸತ್ಯ. ಇದಕ್ಕೆ ಏನು ಹೇಳಿದೆ? ತಪಸತ್ತವರೇ, ನಿಮಗೆ ಇಷ್ಟಕ್ಕೆ ನೀವು ಪತ್ರ ಹೇಳಲಾರೆ. ನಾನು ಕೇಳಿ ಕೊಡುವೆನು. ಮಾಡಿವೆ ಶಪಥವನ್ನು. ಅರಗಳಿಗೆ ಧರೆ ಪಾಲಿಸಬೇಕೆಂದು
ತಮ್ಮರೇ, ನಿನ್ನ ಸಿಂಹಾಸನದ ಮೇಲೆ ಅರ್ಧಗಳಿಗೆ ಕುಳಿತು ರಾಜ್ಯಭಾರ ಮಾಡಿ ಬಹಳ ಆನಂದವನ್ನು ಹೊಂದಿ ಮತ್ತೆ ನಿನ್ನ ರಾಜ್ಯವನ್ನು ನಿನಗೇ ಬಿಟ್ಟು ಕೊಡುವೆನು. ಇದು ಸತ್ಯ. ಇದು ಏನು ಹೇಳಿದೆ? ಪೂಜ್ಯರೇ, ನಿಮ್ಮ ಇಷ್ಟದಿಂದಾಗಲಿ. ಮಂತ್ರಿ ರಾಜನ ಈ ಅರ್ಧಗಳಿಗೆ ರಾಜ್ಯಭಾರವನ್ನು ಬಾಳುತ್ತೀರಿ. ಇವಾಗ ತಿಳಿದ ನಂತರ ನನಗೆ ತಿಳಿಸತಕ್ಕದ್ದು ಆಗಬಹುದು ಅಪ್ಪಣೆ. ರಾಜನೇ, ನಿನ್ನ ಪಟ್ಟದ ಉಂಗುರವನ್ನು, ಮುದ್ರೆ ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸು. ನಿನ್ನ ಪಟ್ಟದ ಕತ್ತಿಯನ್ನು ನನಗೆ ಕೊಡು. ನಿನ್ನ ಕಿರೀಟವನ್ನು ನನ್ನ ತಲೆಗೆ ಧರಿಸು. ನೀರು ಯಾರದು? ಏನು ವಿಚಾರ ಹೇಳಿ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ ಸಕಲ ಗ್ರಹ ಬಲ ನೀನೆ ರವಿಚಂದ್ರ ಬೋಧ ನೀನೆ ರಾವೋ ಕೇತುವು ನೀನೆ ರವಿಚಂದ್ರ ಬೋಧ ನೀನೆ ರಾವೋ ಕೇತುವು ನೀನೆ ಕವಿ ಗುರು ಮಂಗಳನೋ ನೀನೆ ದಿವಸರಾತ್ರಿಯು ನೀನೆ ದಿವಸರಾತ್ರಿಯು ನೀನೆ ರಕ್ಷಕ ನೀನೆ ನಂದನ ನೀನೆ ಯಶಜನೋ ನೀನೆ ಸಕಲ ಗ್ರಹ ಫಲ ನೀನೆ ಸರಸಿಜಾಕ್ಷ ಋತು ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ ನಕ್ಷತ್ರ ಯೋಗ ತಿಥಿಕರಣಗಳು ನೀನೆ ಅಕ್ಷಯದಿ ದ್ರೌಪದಿಯ ಮಾನವನ್ನು ಕಾಯ್ದ ಅಕ್ಷಯದಿ ದ್ರೌಪದಿಯ ಮಾನವನ್ನು ಕಾಯ್ದ ದಿನ ರಕ್ಷಕದಮ್ಮ ಅವನು ನೀನೇ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಋತುವಾತ್ಸರವೋ ನೀನೆ ರಥಯುಧಾದಿಯೋ ನೀನೆ ಋತುವಾತ್ಸರವೋ ನೀನೆ ರಥಯುಧಾದಿಯೋ ನೀನೆ ರಥವು ಋತುವಾತ್ಸರವು ನೀನೆ ರಥಯುಗಾದಿಯು ನೀನೆ ರಥವು ಓಮಯಜ್ಞ ಸದ್ಗತಿಯು ನೀನೆ ಜಿತವಾಗಿ ಎಂದನೆಯ ಪುರಂದರ ವಿಠಲನ ಜಿತವಾಗಿ ಎಂದನೆಯ ಪುರಂದರ
ಮಹಿಮನೋ ನೀನೇ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ ದಂಡಮಾಪ್ರಭು. ಯಾರದು? ಏನು ವಿಚಾರ ಹೇಳಿ. ಮಹಾಪ್ರಭು, ನಿನ್ನೆ ದಿವಸ ನಮ್ಮ ಮನೆಯಲ್ಲಿ ನನ್ನ ಮಗುವಿನ ನಾಮಕರಣದ ಕಾರ್ಯಕ್ರಮಕ್ಕಾಗಿ ಬೂರಿ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಕೆಲವು ಕೂಲಿಕಾರರನ್ನ ಕೆಲಸಕ್ಕೆ ನೇಮಿಸಿದ್ದೆ. ಆ ಕೂಲಿಕಾರರೊಡನೆ ಈ ಚೋರರು ಸಹ ಸೇರಿಕೊಂಡು ನನ್ನ ಮಗುವಿನ ಕೈಗೆ ಆಟಕ್ಕೆಂದು ಕೊಟ್ಟಿದ್ದ 1000 ಬೆಲೆಯುಳ್ಳ ಬಂಗಾರದ ಮುಷ್ಟಿಕಾಯನ್ನು ಈಕೆಯು ಕದ್ದು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಗಂಡನ ಕೈಯಲ್ಲಿ ಸೇರಿಸಿಕೊಂಡು ನಂತರ ಅವಳನ್ನು ನಾವು ಎಷ್ಟು ವಿನಯದಿಂದ ಪ್ರಾರ್ಥಿಸಿದರೂ ನಾವು ಕದ್ದವರಲ್ಲ ಎಂದು 18 ದೇವರುಗಳ ಮೇಲೆ ಆಣೆ ಪ್ರಮಾಣ ಮಾಡಿದಳು ಪ್ರಭು. ನಂತರ ಇವಳ ಗಂಡನಾದ ಗೊರವನನ್ನು ಕರೆಸಿ ದಂಡಿಸಿ ರಾಜಸನ್ನಿಧಿಗೆ ಕರೆತರುವಂತಹ ಕಾಲದಲ್ಲಿ ಆತನ ಅಂಗಿಯ ತೋಳಿನಿಂದ ನಮ್ಮ ಒಡವೆಯು ಪ್ರಾಪ್ತವಾಯಿತು. ಆದ್ದರಿಂದ ಈ ಚೋರರನ್ನು ರಾಜಸನ್ನಿಧಿಗೆ ಕರೆತಂದಿದ್ದೇವೆ. ಮುಂದಿನದು ಪ್ರಭು ಚಿತ್ತ. ಬದ್ಧವಾಗಿ ಹೇಳಿರುವ ಶೂಲಕ್ಕೆ ಬದ್ಧವಾಗಿ ಕದ್ದವರು ನಾವಲ್ಲ, ಇನ್ನು ಮೇಲೆ ಪ್ರಭು ಚಿತ್ತ. ನಿಜವನ್ನು ಹೇಳುವುದಿಲ್ಲವೋ? ಕಳ್ಳರಿಗೆ ಸುಳ್ಳೇ ನಿಜ. ನೀವು ಹೇಳಿದಂತೆ ನಾವು ಕಳ್ಳರೇ ಸರಿ. ನಿಮ್ಮ ಆಜ್ಞೆ ಎಂತಿರುವುದು ಆದ ಕಳ್ಳಂದ್ರೆ ನೀನೇ ಸರಿ. ಎಲೆ ಧೂತರೆ, ಈಗ ಬನ್ನಿ, ಇವರನ್ನು ಕೀಕಾರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಇವನ ಕಣ್ಣುಗಳಿಗೆ ಇವನಿಗೆ ಪ್ರಥಮದಲ್ಲೇ ಕೈ ಹೋಗಿರಲಿಲ್ಲ. ಮಂತ್ರಿಯೇ, ನಿಮ್ಮ ರಾಜನನ್ನು ಬರಮಾಡು. ರಾಜ್ಯಭಾರ ಉಲಿಗೆ ತೀರಿತು. ನಿನ್ನ ಪೀಠವನ್ನು ನೀನು ಅಲಂಕರಿಸು, ನಾನಿನ್ನು ಬರುವೆನು. ತೆಗೆದುಕೋ, ಪಟ್ಟದ ಕತ್ತಿಯ ತೆಗೆದುಕೋ. ನಾನಿನ್ನು ಬರುವೆನು.